ಸರ್ಕಾರಿ ಸಾರಿಗೆ ಬಸ್ನ ಮೇಲೆ ಇಂಗ್ಲಿಷ್ ಜಾಹೀರಾತು ಹಾಕಲಾಗಿತ್ತು ಅಂತ ಯುವತಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. 60% ಕನ್ನಡ ಕಡ್ಡಾಯ ಅನ್ನೋ ನಿಯಮ ಇದ್ರೂ ಕೂಡ ಅದನ್ನ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೀತ ಕಾಂಬಳೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಸಾರಿಗೆ ಬಸ್ನ ಮೇಲೆ ಇಂಗ್ಲಿಷ್ ಜಾಹೀರಾತು ಹಾಕಲಾಗಿತ್ತು ಅಂತ ಯುವತಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. 60% ಕನ್ನಡ ಕಡ್ಡಾಯ ಅನ್ನೋ ನಿಯಮ ಇದ್ರೂ ಕೂಡ ಅದನ್ನ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೀತ ಕಾಂಬಳೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಸಾರಿಗೆ ಬಸ್ನ ಮೇಲೆ ಇಂಗ್ಲಿಷ್ ಜಾಹೀರಾತು ಹಾಕಲಾಗಿತ್ತು ಅಂತ ಯುವತಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. 60% ಕನ್ನಡ ಕಡ್ಡಾಯ ಅನ್ನೋ ನಿಯಮ ಇದ್ರೂ ಕೂಡ ಅದನ್ನ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೀತ ಕಾಂಬಳೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬರ್ಡೇ ಇವತ್ತು. ಬರ್ಡೇ ದಿನವೇ ಫ್ಯಾನ್ಸ್ಗೆ ಶಾಕ್ ಎದುರಾಗಿದೆ. ದರ್ಶನ್ ಹುಟ್ಟುಹಬ್ಬಕ್ಕೆ ಹಾಕಿದ್ದ ಬ್ಯಾನರ್ ಅನ್ನ ತೆರವುಗೊಳಿಸಲಾಗಿದೆ. ಹೊಸಕೋಟೆಯಲ್ಲಿ ಹಾಕಲಾಗಿದ್ದ ಬ್ಯಾನರ್ ಅನ್ನ ತೆರವು ಮಾಡಿದ್ದಾರೆ. ಪುರಸಭೆಯ ಸಿಬ್ಬಂದಿ ಅಭಿಮಾನಿಗಳಿಂದ ದರ್ಶನ್ ಬರ್ಡೇ ವಿಶ್ ಮಾಡಿ ಬ್ಯಾನರ್ ಅನ್ನ ಹಾಕಲಾಗಿತ್ತು. ದರ್ಶನ್ ಅವರಿಗೆ ಶುಭ ಕೋರಿ ಫ್ಯಾನ್ಸ್ ಹಾಕಿದ್ದ ಬ್ಯಾನರ್ ಅನ್ನ ಪುರಸಭೆಯ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತಾ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಬ್ಯಾನರ್ ಅನ್ನ ಕಟ್ಟಿದ್ರು. ಪುರಸಭೆಯ ಸಿಬ್ಬಂದಿಗಳು ಇದೀಗ ಅದನ್ನ ತೆರವುಗೊಳಿಸಿದ್ದಾರೆ. ಹೊಸಕೋಟೆಯಲ್ಲಿ ಹಾಕಲಾಗಿದ್ದ ಬ್ಯಾನರ್ ಅದು ಸದ್ಯಕ್ಕೆ ನಿಯಮ ಬಾಹಿರವಾಗಿ ಬ್ಯಾನರ್ ಅನ್ನ ಕಟ್ಟಿದ್ದಾರೆ ಎನ್ನುವ ವಿಚಾರಕ್ಕೆ ಅದನ್ನ ತೆರವುಗೊಳಿಸಿದ್ದಾರೆ. ಆ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ನಿರಾಸೆ ಜೊತೆಗೆ ಶಾಕ್ ಎರಡೂ ಕೂಡ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪರ್ಮಿಷನ್ ಇರ್ಲಿಲ್ಲ ಅನ್ನೋದಾ ಅಥವಾ ಬ್ಯಾನರ್ ಕಟ್ಟಿದ್ರಲ್ಲಿ ನಿಯಮ ಬಾಹಿರವಾಗಿ ನಡ್ಕೊಂಡಿದ್ದು, ಇದಕ್ಕ ಏನ್ ಹೇಳ್ತಿದ್ದಾರೆ ಬ್ಯಾನರ್ ತೆರವುಗೊಳಿಸಿದ ನಂತರದಲ್ಲಿ ಅಭಿಮಾನಿಗಳು? ಸ್ಮಿತಾ, ಖಂಡಿತವಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ಆಗಿರ್ತಕ್ಕಂಥ ನಟನ್ ದರ್ಶನ್ ಅವರ ಇವತ್ತು ಹುಟ್ಟುಹಬ್ಬ ಹಿನ್ನೆಲೆ ಸಾಕಷ್ಟು ಜನ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಫ್ಲೆಕ್ಸ್ ಗಳ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಕೂಡ ಕಟ್ಟಿರುವಂತದ್ದು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ
ಹೊಸಕೋಟೆ ನಗರದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಬ್ಯಾನರ್ ಗಳನ್ನ ನಿಯಮ ಬಾಹಿರವಾಗಿ ಕಟ್ಟಿದ್ರು. ಜೊತೆಗೆ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಏನು ಹೆದ್ದಾರಿ ಬದಿಯಲ್ಲೇ ಆಗಿರ್ಬೋದು, ಜೊತೆಗೆ ನಗರದ ಹಲವು ಒಂದು ಪ್ರದೇಶಗಳಲ್ಲೂ ಕೂಡ ಬ್ಯಾನರ್ ಗಳನ್ನ ಕಟ್ಟಿದ್ರು. ಹೀಗಾಗಿ ಇದನ್ನ ನಗರಸಭೆ ಅಧಿಕಾರಿಗಳು ನಿಯಮ ಬಾಹಿರವಾಗಿ ಕಟ್ಟಿದ್ದಂತಹ ದರ್ಶನ್ ಒಂದು ಬ್ಯಾನರ್ ಗಳನ್ನ ಎಲ್ಲವನ್ನ ಕೂಡ ಈಗ ತೆರವುಗೊಳಿಸಿದ್ದಾರೆ. ಜೊತೆಗೆ ಈ ಒಂದು ಬ್ಯಾನರ್ ಗಳನ್ನ ಯಾರು ನಿಯಮ ಬಾಹಿರವಾಗಿ ಹಾಕಿದ್ರು ಅವ್ರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗಿರುವಂತದ್ದು. ಇದೊಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಫ್ಯಾನ್ಸ್ ಒಂದು ಬ್ಯಾನರ್ ಗಳ ಕಟ್ಟುವುದರ ಮೂಲಕ ಆ ದರ್ಶನ್ ಒಂದು ಅಭಿಮಾನಿಗಳು ಒಂದು ಜೋರಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ನಗರಸಭೆ ಅಧಿಕಾರಿಗಳು ಇದೀಗ ಬ್ಯಾನರ್ ಗಳನ್ನ ತೆರವು ಮಾಡೋದ್ರ ಮೂಲಕ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಸ್ಮಿತಾ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಸರ್ಕಾರಿ ಸಾರಿಗೆ ಬಸ್ನ ಮೇಲೆ ಇಂಗ್ಲಿಷ್ ಜಾಹೀರಾತು ಹಾಕಲಾಗಿತ್ತು ಅಂತ ಯುವತಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. 60% ಕನ್ನಡ ಕಡ್ಡಾಯ ಅನ್ನೋ ನಿಯಮ ಇದ್ರೂ ಕೂಡ ಅದನ್ನ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೀತ ಕಾಂಬಳಿ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಸಾರಿಗೆ ಬಸ್ನ ಮೇಲೆ ಇಂಗ್ಲಿಷ್ ಜಾಹೀರಾತು ಹಾಕಲಾಗಿತ್ತು ಅಂತ ಯುವತಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. 60% ಕನ್ನಡ ಕಡ್ಡಾಯ ಅನ್ನೋ ನಿಯಮ ಇದ್ರೂ ಕೂಡ ಅದನ್ನ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೀತ ಕಾಂಬಳಿ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಸ್ ಮೇಲೆ ಅಂಟಿಸಿದ್ದ ಪೋಸ್ಟರ್ ಅನ್ನ ಕಿತ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮಗೆ